ಇಲೆಕ್ಷನ್ನಲ್ಲಿ ರಾಜಕೀಯ ಪಕ್ಷಗಳನ್ನು, ಅಭ್ಯರ್ಥಿಗಳನ್ನು, ಪ್ರತಿನಿಧಿಗಳನ್ನು ಜನಪರವಾಗಿ ಪ್ರೋ ಪೀಪಲ್ ಮಾಡಬೇಕಂದ್ರೆ ನಮ್ಮ ಮ್ಯಾನಿಫೆಸ್ಟೋವನ್ನು ನಾವು ಇಡ್ತಾ ಬಂದವು ಮೊದಲಿದ್ದು ಕೂಡ ಪ್ರೋ ಪೀಪಲ್ ಆಗಿರ್ಲಿಕ್ಕೆ. ಸೊ ಅದನ್ನು ಬಿಟ್ಟು ಇಲ್ಲ ನಾವು ಪೊಲಿಟಿಕ್ಸ್ನಲ್ಲಿ ಇಲ್ಲ, ನಾವೆಲ್ಲ ಎನ್ ಜಿ ಒಗಳು ಬೇರೆ ಎನ್ನುವಂಥದ್ದಕ್ಕೆ ಅರ್ಥ ಇಲ್ಲ. ನಾವು ಅಂಥ ಎನ್ ಜಿ ಒ ಅಲ್ಲ. ಸೇವಾ ಕಾರ್ಯ ಮಾಡ್ತೇವೆ, ಒಂದಷ್ಟು ಸೇವಾ ಕಾರ್ಯಗಳನ್ನೆಲ್ಲ ಮಾಡ್ತೇವೆ, ಆದರೆ ಇಲೆಕ್ಷನ್ಗೆ ನಿಲ್ಲುವುದಿಲ್ಲ. ಆದರೆ ನಾವು ಯಾರು ಕೂಡ ಇಲೆಕ್ಷನ್ಗೆ ನಿಲ್ಲುವುದಿಲ್ಲ. ಇಲೆಕ್ಷನ್ ನಿಲ್ಲುವವರು ಇದರಲ್ಲಿ ಇರ್ಲಿಕ್ಕಾಗೋದು. ಬಟ್ ನಮ್ಮಲ್ಲಿ ಸಲಹಾ ಸಮಿತಿಯಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸವರು ಇದ್ದಾರೆ, ಟ್ರಸ್ಟ್ಗಳು ಯಾರು ಕೂಡ ಪೊಲಿಟಿಕಲ್ ಪಾರ್ಟಿ ಅಫಿಷಿಯನ್ಸ್ ಇರುವುದಿಲ್ಲ. ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ಈಗ ಹೆಗ್ಗಡೆ ನಮ್ಮ ಕೇಂದ್ರ ಬಿಂದು. ನಾವಂದರೆ ಹೆಗ್ಗಡೆಯವರನ್ನು ಒಬ್ಬರು ಅತ್ಯಂತ ಧೂರ್ತ, ಕ್ರೂರಿ, ದೌರ್ಜನ್ಯದ ಮೂರ್ತ ಸ್ವರೂಪ ಅಂತ ಹೇಳಿ ನೋಡುವಂಥದ್ದು. ಯಾಕೆಂದ್ರೆ ನಮ್ಗೆ ಅದು ಗೊತ್ತು. ಇಲ್ಲಿ ಹತ್ತಿರದಲ್ಲಿದ್ದುಕೊಂಡು ನಮಗೆ ಅವರ ಬಗ್ಗೆ ಆ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ಇದೆ. ಅದರ ಬಗ್ಗೆ ಯಾವುದೇ ನಮ್ಮ ಚರ್ಚೆ ಇಲ್ಲ. ಚರ್ಚೆ ಮಾಡುವವರು ಚರ್ಚೆ ಮಾಡಲಿ, ನಮಗೆ ಅದರ ಬಗ್ಗೆ ಚರ್ಚೆ ಇಲ್ಲ. ಯಾಕಂದ್ರೆ ನಮ್ಮ ಸ್ವಂತ ಅನುಭವ 1989 ಇಸ್ವಿಯಲ್ಲಿ ಪದ್ಮಲತಾ ಮರ್ಡರ್ ಆಗುವಾಗಲೂ ಕೂಡ ರೇಪ್ ಆ್ಯಂಡ್ ಮರ್ಡರ್ ನಾವು ಹೆಗ್ಗಡೆಯವರ ಸಪೋರ್ಟಿಗೆ ಹೋದವರು. ಅದನ್ನು ಬಹಿರಂಗವಾಗಿ ನಾವು ಹೇಳಿದ್ದೇವೆ. ನಮ್ಮ ನರೇಂದ್ರ ಕೃಷ್ಣೇತರಾಗ ನಮಗೆ ಮಸ್ತ್ ಇದು ತಮಾಷೆ ಮಾಡ್ತಾರೆ, ನೀವು ಆಗ ಆ ಪಕ್ಷದಲ್ಲಿ ಆ ಕ್ಯಾಂಪ್ನಲ್ಲಿ ಇದ್ರಿ ಅಂತ ತಮಾಷೆ. ಯಾವಾಗ ನಮಗೆ ಗೊತ್ತಾಯಿತು ನಾವು ನಿಜವಾದ ಕಡೆಗೆ ಅಲ್ಲಿಂದ ನಾವು ಆರಂಭ ಮಾಡಿದ್ದೇವೆ. 2012 ನಂತರ ನಾವು ಮತ್ತಷ್ಟು ಸೌಜನ್ಯ ಇದ್ದಾದ ನಂತರ ಮತ್ತಷ್ಟು ತೀವ್ರ ನಾವು ಮಾಡ್ತಾ ಬಂದಿದ್ದೀವಿ. ಪ್ರಶ್ನೆ ಇರೋದು ಹೆಗ್ಗಡೆ. ಹಾಗಾದರೆ ಇಂಥ ಒಬ್ಬ ದುಷ್ಟ ವ್ಯಕ್ತಿಯನ್ನು ನಾವು ಟ್ಯಾಕಲ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋಂಥದ್ದು ಮಾತ್ರ ನಮ್ಮ ಮುಂದಿರುವ ಪ್ರಶ್ನೆ. ಹೇಗೆ ಅಂತ ಅವರನ್ನು ನಾವು ಬಗ್ಗು ಬಡಿಬೇಕಾದ್ರೆ, ಅವರನ್ನು ಕಾನೂನಿನ ಕುಣಿಕೆಗೆ ಹಾಕಬೇಕು ಅಂತ ಹೇಳಿದರೆ ಅದು ಹೇಗೆ? ಇದು ನಮ್ಮ ಮುಂದಿರುವಂಥ ಪ್ರಶ್ನೆ. ನಾವು ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆದಾಗ ನಾವು ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದೇವೆ. ಆ ಹೋರಾಟಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು, ಕೇಮಾರು ಸ್ವಾಮಿಗಳು, ಬಾಕಿ ವಿವಿಧ ಸಂಘಟನೆಗಳು ಹಾಗೂ ಕಮ್ಯುನಿಸ್ಟ್ನವರು ಪ್ರತಿಯೊಬ್ಬರು ಕೂಡ ಆರಂಭದಿಂದ 12 ಫುಲ್ ಇನ್ವಾಲ್ವ್ ಆಗಿದ್ವಿ. ಎಲ್ಲರೂ ಕೂಡ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೇವೆ. 2015ರಲ್ಲಿ ಆ ಚಳವಳಿಯನ್ನು ಒಂದು ದೊಡ್ಡ ಯಜ್ಞ ಮತ್ತು ಹೋಮ ಬೆಟ್ಟಗಳಲ್ಲಿ ಮಾಡಿಕೊಂಡು ತಿಮ್ಮರುಡಿಯನ್ನು ಸಂಪೂರ್ಣ ಇದರ ಮೇಲೆ ಬಿಟ್ಟರು. ಯಾರ ಮೇಲೆ? ದೊಡ್ಡ ಹೋಮ ಮಾಡಿದ್ರು. ಆಮೇಲೆ ಇದೆಲ್ಲ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಇನ್ನು ಮುಂದೆ ನೋಡ್ತಾನೆ ಅಂತೇಳಿ 7-8 ಸ್ವಾಮಿಗಳಿದ್ದು ಒಂದು 20,000 ಜನ ಸೇರಿಕೊಂಡು ಅಲ್ಲಿ ಅವರು ಡಿಕ್ಲೇರ್ ಮಾಡಿದ್ರು, ಘೋಷಣೆ ಮಾಡಿದ್ರು. ಮತ್ತೆ 23ರಲ್ಲಿ ಇದು ಬಂದಾಗ ಮತ್ತೆ ಪುನಃ ಆಗ ಎದ್ದಾಗ ಇಲ್ಲಿಗೆ ಸೀಮಿತವಾಗಿದ್ದಂತಹ ಹೋರಾಟ ಇವರ ಪ್ರವೇಶದಿಂದಾಗಿ, ಒಡನಾಡಿಯವರ ಪ್ರವೇಶದಿಂದಾಗಿ ಅದು ಮೈಸೂರಿಗೆ ಹೋಗಿ ಅದಕ್ಕೊಂದು ರಾಜ್ಯ ವ್ಯಾಪ್ತಿ ಮತ್ತು ಕಾನೂನಿನ ವ್ಯಾಪ್ತಿ ಮುಖಾಂತರ ಹೋಗುವಂಥ ಒಂದು ಚಾಲನೆ ಸಿಕ್ಕಿದ್ದು ನಾವು ಕಂಡುಕೊಂಡ ಹಾಗೆ ಮತ್ತು ನಮ್ಮ ಅಭಿಪ್ರಾಯ ಮತ್ತು ಸರಿಯಾದ್ದು ಕೂಡ. ಆನಂತರ ಅದು ಮತ್ತಷ್ಟು ವ್ಯಾಪಕವಾಗಿ ಅದು ಶುರುವಾಯಿತು. ಅದರಲ್ಲಿ ಬೇರೆ 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 ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅದು ಬೆಳೀತು ಮತ್ತು ಕೊನೆಗೆ ರಾಜ್ಯ ವ್ಯಾಪ್ತಿಯಾಗಿ ಹೆಗ್ಗಡೆಯವರು ಏನೋ ಅಲ್ಲಿ ಆಗ್ತಾ ಇದೆ, ಖಂಡಿತವಾಗಿಯೂ ಕೂಡ ಅವರಿಗೆ ನಾವು ಕ್ರಮ ತೆಗೆದುಕೊಳ್ಬೇಕೆಂಬ ಭಾವನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸೌಜನ್ಯದ ಬಗ್ಗೆ ಒಂದು ಭಾವನೆ ತುಂಬ ಬಂತು. ಸೌಜನ್ಯ ಎನ್ನುವಂಥದ್ದು ಅಂಥ ಒಂದು ಕ್ರೂರ ಹತ್ಯೆ, ಅತ್ಯಾಚಾರ ಆಗಿರುವಂಥದ್ದು ನಮ್ಮದೇ ಮನೆ ಮಗಳು ಎನ್ನುವಂಥ ಭಾವನೆಯಿಂದ ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗೋದು. ಎಲ್ಲ ಕಡೆಯಲ್ಲಿಯೂ ಕೂಡ ಬಹಳ ದೊಡ್ಡ ಚಳವಳಿಯಾಗಿ ರೂಪುಗೊಂಡು ನಾವು ನಮ್ಮ ಕಾನ್ಸಂಟ್ರೇಷನನ್ನು ನಾವು ಮೂಲ ಚಿಂತನೆಗೆ ಹೋದೆವು. ಸೌಜನ್ಯಳಿಗೆ ನ್ಯಾಯ ಅಂದರೆ ಏನು? ನಮ್ಮ ದೃಷ್ಟಿಯಲ್ಲಿ ಸೌಜನ್ಯಳಿಗೆ ನ್ಯಾಯ ಅಂತ ಹೇಳಿದರೆ ಜೈಲಿಗೆ ಕಳಿಸೋದು, ಅದು ಸೌಜನ್ಯಳಿಗೆ ಸಿಕ್ಕುವಂಥ ಅಂತಿಮ ನ್ಯಾಯ. ಅದರ ನಡುವಿನಲ್ಲಿ ಆಗುವಂಥದ್ದು ಏನುಂಟೋ ಅವ್ರು ಕೈ ತೊಳ್ಕೊಂಡು ಬಿಡ್ತಾರೆ. ಮಲ್ಲಿಕ್ ಮತ್ತು ಬಾಕಿ ಇಬ್ಬರಿಗೆಲ್ಲ ಮತ್ತು ಇವರಿಗೆ ಶಿಕ್ಷೆ ಆದರೂ ಕೂಡ ಒಂದು ವೇಳೆ ಆಗ ನಮ್ಮ ಯೋಚನೆ ಇದ್ದದ್ದು, ಇವರೆಲ್ಲ ಸೇರಿ ನನ್ನ ಮರ್ಯಾದೆ ತೆಗೆದ್ರು, ಇದು ಮಾಡಿದ್ರು ಅಂತ ಹೇಳ್ಕೊಂಡು ಅವ್ರು ಕೈ ಮಾಡಿದ್ದಾರೆ. ಇದೆಲ್ಲ ಹಾಗೆ ನೇಮನ ಎತ್ಕೊಂಡಾಗ ಎಂತ ಮಾಡಿದ್ರು, ಹೊರಗೆ ಹಾಕಿದ್ರಲ್ಲ, ಅವ್ರು ಯಾರನ್ನು ಕೂಡ ಆ ಪ್ರಕಾರದಲ್ಲಿ ಇಟ್ಕೊಳ್ಳುವಂಥವರೇ ಅಲ್ಲ, ಮಾಡ್ತಾರೆ. ಅವರಲ್ಲಿವರೆಗೂ ಹೋಗಿ ಅವರನ್ನು ಅದರಲ್ಲಿ ಹೇಳ್ಕೊಂಡು ಬರುವ ಪೊಟೆನ್ಷಿಯಲ್ ಕಡಿಮೆ ಅದರಲ್ಲಿ ಆ ಪ್ರಕರಣದ ಕೇಸಲ್ಲಿ. ಆದರೆ ಅವರೊಬ್ಬ ಮನುಷ್ಯ ಮಾತ್ರ, ಮನುಷ್ಯ ಅಲ್ಲ, ಅವನು ಮೃಗ ಎನ್ನುವಂಥದ್ದು ಉಂಟಲ್ಲ, ಆ ಸೌಜನ್ಯ ಪ್ರಕರಣದಿಂದ ಜಗಜ್ಜಾಗಿರು ಆಯಿತು. ಅದು ಖಂಡಿತವಾಗಿ ಕೂಡ ಅದರಲ್ಲೇ ಅದು ಆಗಿರುವಂಥದ್ದು. ನಂತರ ಮತ್ತೆ ಪುನಃ ಚಳವಳಿ ಸ್ವಲ್ಪ ಖಂಡ ಆಗ್ತಾ ಬಂದ ಹಾಗೆ ಅಮೀರ್ನ ವಿಡಿಯೋ ಬಂದ ಕೂಡಲೇ
ಅದು 10 times 100 times ಅದು ಕಿಕ್ ಆಫ್ ಆಯ್ತು. ಸಿಕ್ಕಾಪಟ್ಟೆ ಆಯಿತು. ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಪ್ರಕರಣದ ಬಗ್ಗೆ ಗೆದ್ದಿತ್ತು. ಸೊ ಅಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲ ಶಕ್ತಿಯನ್ನು ಕೂಡ ಅವರು ಪ್ರಯೋಗ ಮಾಡಿಕೊಂಡು ಇದನ್ನು ಸದೆಬಡಿಯಲಿಕ್ಕೆ ಯಾವ್ಯಾವ ತಂತ್ರಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಅವರು ಮಾಡಿದ್ದಾರೆ. ಅದಕ್ಕೆ ಅವರಿಗಿರುವಂಥ ಒಂದೇ ಒಂದು ಶಕ್ತಿ, 2-3 ಶಕ್ತಿ ಅವರಿಗಿರುವಂಥದ್ದು. ಒಂದು ಹಣದ್ದು, ಒಂದು ದೇವರ ಹೆಸರು, 3ನೇದ್ದು ರೌಡಿಸಮ್. ಈ 3 ಕೂಡ ಮೇಳಿಸಿಕೊಂಡಿರುವಂಥದ್ದು ಹೆಗ್ಗಡೆ. ಅವರು ಅದೆಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡು ಎಲ್ಲರನ್ನು ಕೂಡ ದಮನಿಸುವಂಥದ್ದಕ್ಕೆ ಮಾಡುವಂಥ ಪ್ರಯೋಗಗಳನ್ನು ಮಾಡಲಿಕ್ಕೆ ಶುರು ಮಾಡಿ. ಆಗ 36 ಎಕರೆದು ಬಂತಲ್ಲ ಒಂದು ಪ್ರಸ್ತಾವ, ವಿಶ್ವನಾಥ್ MLA ಅದನ್ನು ತೆಗೆದುಕೊಂಡಿರುವಂಥದ್ದು ಈಗ ಹೆಗ್ಡೆಯವರು. ಅವರ ಆಂತರಿಕ ಸೋರ್ಸ್ಗಳಿಂದ ನಮಗೆ ರೆಗ್ಯುಲರ್ಲಿ ಇನ್ಫಾರ್ಮೇಶನ್ ಕೊಡುವವರಿದ್ದಾರೆ. ಯಾಕಂದರೆ ಅವರಿಗೆ ಬಹಿರಂಗವಾಗಿ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅವರನ್ನು ಕೂಡಲೇ ಇದು ಮಾಡ್ತಾರೆ. ಬಟ್ ಅವರಿಗೊಂದು ಏನಾದರೂ ಇನ್ಫಾರ್ಮೇಶನ್ ಇದು ಕೊಡುವಂಥದ್ದಕ್ಕೆ ನಮ್ಗೆ ಕೊಟ್ಬಿಡ್ತಾರೆ.